ಸದಾಕಾಲ ಒಂದಲ್ಲ ಒಂದು ಸುದ್ದಿಯಿಂದ ತಲೆನೋವು ಉಂಟಾಗುವುದು ಗ್ಯಾರಂಟಿ. ಅದರಲ್ಲೂ ಶ್ರೀಸಾಮಾನ್ಯರಿಗಂತೂ ಮೇಲಿಂದ ಮೇಲೆ ತಲೆನೋವು ಆಗ್ತಾನೇ ಇರುತ್ತೆ. 2013ರಲ್ಲಿ ಸರ್ಕಾರದ ಎಡವಟ್ಟು ನಿರ್ಧಾರಗಳು, ರಾಜಕಾರಣಿಗಳ ದೂರದೃಷ್ಟಿ ಕೊರತೆ ಅನೇಕ ತಲೆನೋವುಗಳನ್ನು ತಂದೊಡ್ಡಿವೆ. ಪ್ರತಿಯೊಬ್ಬ ಪ್ರಜೆಗೂ ತಲೆನೋವು ತಂದಿದ್ದೇ ಈ ಬೆಲೆ ಏರಿಕೆ ಸುದ್ದಿ. ಅದು ಏನೋ ಹೇಳ್ತಾರಲ್ಲ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ. ಹಾಗಾಗಿದೆ ರೀ ನಮ್ಮ ಜನರ ಕಥೆ. ಯಾವುದೇ ಸರ್ಕಾರ ಇರಲಿ ಹೋಗಲಿ, ಜನತೆಗೆ ಆಗಿದ್ದಾಗೆ ಬೆಲೆ ಏರಿಕೆ ಬಿಸಿ ತಪ್ಪಿದ್ದೆ ಅಲ್ಲ. ಈ ಬೆಲೆ ಏರಿಕೆಗೆ ಎಷ್ಟರ ಮಟ್ಟಿಗೆ ಜನ ಜರ್ಜರಿತರಾಗ್ತಾರೆ ಅಂದರೆ, ಇದರ ತಲೆನೋವು ತಾಳೋಕ್ಕಾಗದೆ ಸಿಕ್ಕವ್ರ ಮೇಲೆ ರೇಗಾಡೋದು ಕಾಮನ್ ಆಗಿಬಿಡುತ್ತೆ. UPA ಸರ್ಕಾರ 2ನೇ ಬಾರಿಗೆ ಅಧಿಕಾರಕ್ಕೆ ಬಂದರೂ ಯಾವುದೇ ಸುಖ ಕಾಣಲಿಲ್ಲ ವೋಟ್ ಹಾಕಿದ ಜನತೆ. ಈ ವರ್ಷದ ಆರಂಭದಲ್ಲೇ ಮೊದಲ ಹೊಡೆತ ಬಿದ್ದಿದ್ದು ಡೀಸೆಲ್ ಬೆಲೆ ಏರಿಕೆಯಿಂದ. ಅಯ್ಯೋ, ನಾವು ಲಾಭ ಮಾಡೋದಕ್ಕಿಂತ ನಷ್ಟನೇ ಹೆಚ್ಚಾಗ್ತಾ ಇದೆ, ದಯವಿಟ್ಟು ಜನರಿಂದ ಕಾಸು ವಸೂಲಿ ಮಾಡಿ ಅಂತ ಪೆಟ್ರೋಲಿಯಂ ಕಂಪ್ನಿಗಳು ಕೇಂದ್ರ ಸರ್ಕಾರಕ್ಕೆ ತಮ್ಮ ತಲೆನೋವನ್ನು ಅಂಟಿಸ್ತು. ಆಯಿತು, ಇದೊಂದು ದೊಡ್ಡ ತಲೆನೋವಾದರೂ ನಾವು ನಿಭಾಯಿಸ್ತೀವಿ ಅಂದಿದ್ದೆ ತಡ. ಸರ್ಕಾರ ಮಾತಿಗೂ ₹1, ₹2, 50 ಪೈಸೆ ಹೀಗೆ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಬೆಲೆ ಏರಿಸ್ತಾನೆ ಹೋಯ್ತು. ಕೇಂದ್ರ ಪೆಟ್ರೋಲಿಯಂ ಖಾತೆಯಿಂದ ಇದೊಂದು ತಲೆನೋವು ಬಂತಲ್ಲಪ್ಪ ಅಂತ ಮೊದಲು ತಲೆ ಚೆಚ್ಕೊಂಡವರು ದೇಶದ ಲಾರಿ ಮಾಲೀಕರು. ಕಾರಣ, ಇಡೀ ದೇಶವೇ ಅಗತ್ಯ ವಸ್ತುಗಳ ಸಾಗಾಣಿಕೆಯನ್ನು ಅವಲಂಬಿಸಿರೋದು ಲಕ್ಷಾಂತರ ಲಾರಿಗಳಿಂದ. ಲಾರಿ ಮಾಲೀಕರು ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತ ತಲೆನೋವು ಮಾಡಿಕೊಂಡ್ರು, ಅದನ್ನು ಮತ್ತೊಬ್ಬರಿಗೆ ಶಿಫ್ಟ್ ಮಾಡುವಲ್ಲೂ ಯಶಸ್ವಿಯಾದರು. ಲಾರಿ ಮಾಲೀಕರು ಮೊದಲು ಮಾಡಿದ್ದೇನಪ್ಪ ಅಂದರೆ ಸಾಗಾಣಿಕೆ ಶುಲ್ಕವನ್ನು ಜಾಸ್ತಿ ಮಾಡಿದ್ರು. ಇದರಿಂದ ತಲೆನೋವಾಗಿದ್ದು ಸರಕನ್ನು ಸಾಗಿಸುವ ವಸ್ತುಗಳ ವ್ಯಾಪಾರಿಗಳಿಗೆ. ಇನ್ನು ಹೀಗೆ ಸಾಗಿಸೋ ಸರಕಿಗೆ ಹೆಚ್ಚು ಶುಲ್ಕ ಕೊಡೋ ನೋವನ್ನು ತಾವು ಭರಿಸದೆ ನೇರ ಇದನ್ನ ಚಿಲ್ಲರೆ ವ್ಯಾಪಾರಿಗಳಿಗೆ ಶಿಫ್ಟ್ ಮಾಡಿದ್ರು ಸಗಟು ವ್ಯಾಪಾರಿಗಳು. ಇಲ್ಲೂ ಏನು ತಲೆನೋವು ಕಡಿಮೆ ಆಗೋ ಲಕ್ಷಣಗಳ ಕಾಣಿಸಲೇ ಇಲ್ಲ. ಯಾಕಂತೀರಾ, ಲಾರಿಯಿಂದ ಸರಕನ್ನೇನೋ ಇಳಿಸ್ಕೊಂಡ ಚಿಲ್ಲರೆ ವ್ಯಾಪಾರಿಗಳು ನಾವೇನು ಮಾಡೋದು, ಸಾಮಾನು ಸರಂಜಾಮು ಬೇಕು ಅಂದರೆ ಕಾಸು ಜಾಸ್ತಿ ಕೊಟ್ಟು ಖರೀದಿ ಮಾಡಿ ಅನ್ನೋ ಫರ್ಮಾನ್ ಹೊರಡಿಸಿದ್ರು. ಪಾಪ ಶ್ರೀಸಾಮಾನ್ಯರು ತಾನೇ ಏನು ಮಾಡೋಕ್ಕೆ ಸಾಧ್ಯ. ಜೀವನದ ಅನೇಕ ತಲೆನೋವುಗಳಲ್ಲಿ ಇದು ಒಂದು ಹೊಸ ತಲೆನೋವು ಅಲ್ವಾ ಅಂತ ಧಾರಾಳವಾಗಿ ಹೆಚ್ಚು ಹಣ ಕೊಟ್ಟು ಬೇಕಾದ ವಸ್ತುಗಳನ್ನು ಖರೀದಿ ಜೊತೆಗೆ ತಲೆನೋವನ್ನು ಫ್ರೀಯಾಗಿ ಪಡೆದ್ರು. ಅಬ್ಬಬ್ಬಾ, ತಲೆನೋವಿನ ಈ ಸರಮಾಲೆ ಹೇಗೆ ಜನರಿಂದ ಜನರಿಗೆ ಹಸ್ತಾಂತರ ಆಗುತ್ತೆ ಅಲ್ವಾ. ಇನ್ನು ಡೀಸೆಲ್ ಕತೆ ಇಷ್ಟಕ್ಕೆ ನಿಲ್ಲಲ್ಲ ಕಣ್ರಿ. ಇತ್ತ ನಮ್ಮ KSRTC ಬಸ್ಗಳಿಗೂ ಕೇಂದ್ರ ಸರ್ಕಾರ ನೋಡ್ತಿದ್ದ ಹಾಗೆ ಸಬ್ಸಿಡಿ ರೇಟ್ನ ಡೀಸೆಲ್ನ ಸ್ಥಗಿತಗೊಳಿಸಿ ರಾಜ್ಯ ಸಾರಿಗೆ ಸಂಸ್ಥೆಗೂ ತಲೆನೋವಿನ ಪಾಲು ಕೊಡ್ತು. ಆಯಿತು, ಇರೋ ತಲೆನೋವುಗಳಲ್ಲಿ ಇದು ಒಂದು ಅಂತ ಅಂದುಕೊಂಡ ಸಾರಿಗೆ ಸಂಸ್ಥೆ ತುಂಬ ಯೋಚನೆ ಮಾಡಿ ಟಿಕೆಟ್ ರೇಟನ್ನು ಜಾಸ್ತಿ ಮಾಡ್ತು. ಹೀಗೆ ಟಿಕೆಟ್ ರೇಟ್ ಹೆಚ್ಚಾಯ್ತಲ್ಲ, ಮತ್ತೆ ಅದರ ತಲೆನೋವು ಪಾಸ್ ಆಗಿದ್ದು ಜನಸಾಮಾನ್ಯರಿಗೆ. ಆದರೆ ಸಾರಿಗೆ ಸಂಸ್ಥೆಯ ಈ ಐಡಿಯಾ ವರ್ಕೌಟ್ ಆಗಲೇ ಇಲ್ಲ. ಬೆಲೆ ಏರಿಕೆ ಮಾಡಿದ್ರೂ ಜನರಿಗೆ ತಲೆನೋವು ಕೊಟ್ಟರು ಇವರ ಬೊಕ್ಕಸಕ್ಕೆ ಬರಬೇಕಾದಷ್ಟು ಟಿಕೆಟ್ನ ಹಣ ಬರಲೇ ಇಲ್ಲ. ಮಾಸ್ಟರ್ ಮೈಂಡ್ ಬಳಸಿಕೊಂಡ ಸಾರಿಗೆ ಸಂಸ್ಥೆ ಬಸ್ಗಳನ್ನು ನೇರವಾಗಿ ಖಾಸಗಿ ಪೆಟ್ರೋಲ್ ಬಂಕ್ಗಳ ಕಡೆಗೆ ತಿರುಗಿಸ್ಬಿಡ್ತು. ಶುರುವಾಯ್ತು ನೋಡಿ ಅಲ್ಲೂ ತಲೆನೋವು. ಪಾಪ ಸಣ್ಣ ಪುಟ್ಟ ಬೈಕ್ ಸ್ಕೂಟರ್ ಜನ ಸಾಲುಗಟ್ಟಿ ಪೆಟ್ರೋಲ್ ಹಾಕಿಸ್ಕೊಳ್ಳೋ ಜಾಗದಲ್ಲಿ ಇಷ್ಟೊಂದು
ಉದ್ದ ಸರ್ಕಾರಿ ಬಸ್ ಬಂದು ನಿಂತ್ಕೊಂಡ್ರೆ ಏನಾಗ್ಬೇಕು ಹೇಳಿ. ಜನ ತಲೆನೋವಿನ ಜೊತೆ ತಲೆ ಚಚ್ಕೊಳ್ಳೋ ಹಾಗಾಯ್ತು. ಹೀಗೆ ಇರೋ ಬರೋ ಗೌರ್ಮೆಂಟ್ ಬಸ್ಗಳು ಪೆಟ್ರೋಲ್ ಬಂಕ್ಗಳ ಮುಂದೆ ನಿಂತರೆ ಇತ್ತ ಟ್ರಾಫಿಕ್ ಜಾಮ್ನಿಂದಾನೂ ತಲೆನೋವು, 10,000 ಲೀಟರ್ಗಳ ಡೀಸೆಲ್ ಹಾಕಿಸ್ಕೊಳ್ಳೋ ಬಸ್ಗಳಿಂದ ಇತರೆ ವಾಹನಗಳಿಗೂ ಲಾಸು, ಜೊತೆಗೆ ಪುಕ್ಕಟ್ಟೆ ತಲೆನೋವು. ಇದ್ಯಾನಿ ತಲೆನೋವಿನ ಕತೆ ಇಲ್ಲಿಗೆ ಮುಗಿಯೋದಿಲ್ಲ ಅಂತೀರಾ? ಖಂಡಿತ ನಿಜ. ಯಾಕೆಂದ್ರೆ ಇತ್ತ ಡೀಸೆಲ್ ರೇಟ್ ಜಾಸ್ತಿ ಆಗಿದ್ದೇ ತಡ, ಅತ್ತ ಅಕ್ಕಿ, ಬೇಳೆ, ಬೆಲ್ಲ, ತರಕಾರಿ, ಹಾಲು, ಸೊಪ್ಪು, ಕೊನೆಗೆ ಆಟೋ ರೇಟು ಜಾಸ್ತಿ ಆಯ್ತು. ಯಾಕೆ ಹೀಗೆ ಅಂದರೆ ಎಲ್ಲರೂ ಒಂದೇ ಮಾತು, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅನ್ನೋದಾಯಿತು. ಎರಡ್ 2013ರಲ್ಲಿ ಅತ್ಯಂತ ತಲೆನೋವು ತಂದ ಸುದ್ದಿ ಬೆಲೆ ಏರಿಕೆ. ಆಡಳಿತ ನಡೆಸೋ ಸರ್ಕಾರಗಳು ವೋಟ್ ಹಾಕಿದ ಜನತೆಗೆ ಹೊಸ ಯೋಜನೆ ಜಾರಿ ಮಾಡೋದಿರಲಿ, ಬೆಲೆ ಏರಿಕೆ ತಲೆನೋವು ನೀಡೋದ್ರಲ್ಲಿ ಸದಾ ಎತ್ತಿದ ಕೈ. ಡೀಸೆಲ್ ಬೆಲೆ ಏರಿಕೆ ಒಂದರಿಂದಾನೇ ಇಷ್ಟೆಲ್ಲ ತಲೆನೋವುಗಳು ಶುರುವಾದವು ಈ ವರ್ಷದ ಆರಂಭದಲ್ಲಿ. ಅದು ಆರಂಭಕ್ಕೆ ಮಾತ್ರ ಸೀಮಿತವಾಗದೆ ನಿನ್ನೆ ಮೊನ್ನೆ ನವೆಂಬರ್ನಲ್ಲೂ ಕೇಂದ್ರ ಸರ್ಕಾರ ಸಣ್ಣ ಪ್ರಮಾಣದಲ್ಲಿ ಬೆಲೆಯನ್ನು ಏರಿಕೆ ಮಾಡ್ತು. ಏನ್ ಸ್ವಾಮಿ ಇದು ನಿಮ್ಮ ಸ್ಲೋ ಪಾಯ್ಸನ್ ನೀಡೋ ಸ್ಕೀಮು, ಮೆಚ್ಚಬೇಕು. ತಲೆನೋವಿಗೆ ಮಾತ್ರೆ ಇರೋದ್ರಿಂದ ಜನ ಬಚಾವ್, ಇಲ್ಲ ಅಂದಿದ್ರೆ ತಲೆನೋವು ತಾಳೋಕಾಗದೆ ಬೆಲೆ ಹೆಚ್ಚು ಮಾಡ್ತಾ ಇರೋರನ್ನ ಹಿಡಿದು ಚಚ್ಚಿ ಬಿಡ್ತಿದ್ರೋ ಏನೋ. ಈ ಬೆಲೆ ಏರಿಕೆ ತಲೆನೋವು ಇಷ್ಟಕ್ಕೆ ಮುಗಿಯೋದೇ ಇಲ್ಲ ರೀ. ಯಾಕೆ ಅಂದರೆ ಬೆಂಗಳೂರಿನ ಪಕ್ಕದಲ್ಲಿರುವ ಕನಕಪುರ, ರಾಮನಗರ, ಇತ್ತ ಹೊಸಕೋಟೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬೆಳೆದ ತರಕಾರಿಗಳ ರೇಟು ದಿಢೀರ್ ಅಂತ ಜಾಸ್ತಿ ಆಯಿತು. ಅಯ್ಯೋ, ನಿನ್ನೆ ಮೊನ್ನೆ 10 ರೂಪಾಯಿ ಕೆಜಿ ಇತ್ತಲ್ಲಪ್ಪ, ಇವತ್ತೇನು 70 ರೂಪಾಯಿ ಅಂತಿರಲ್ಲ ಅಂದರೆ ಮಾರಾಟ ಮಾಡೋರು ಹೇಳಿದ್ದು ಹೀಗೆ, ನಾವೇನು ಮಾಡೋಣ ಸ್ವಾಮಿ, ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಅಂತ. ಅಯ್ಯೋ, ಇದೊಳ್ಳೆ ತಲೆನೋವಾಯ್ತಲ್ಲ. ಇಲ್ಲೇ ಇರೋ ಹಳ್ಳಿಯಿಂತಾನೆ ತರಕಾರಿ ಬರೋದು ಮಾರುಕಟ್ಟೆಗೆ ಅಂದರೆ, ಅಯ್ಯೋ ಈ ತರಕಾರಿ ಥರ ಗೂಡ್ಸ್ ಗಾಡಿಯವರು ರೇಟ್ ಜಾಸ್ತಿ ಮಾಡಿ ತಲೆನೋವು ಮಾಡಿದ್ದಾರೆ, ಅದ್ರ ಕಾಸು ನಾವೇನು ಕೈಯಿಂದ ಕೊಡೋಕ್ಕಾಗುತ್ತಾ ಅಂತ ನಮ್ಮ ತಲೆನೋವನ್ನು ಹೇಳ್ಕೊಳ್ತಾ ಇದ್ದಾರೆ. ನೋಡಿ, ಸುತ್ತಿ ಬೆಳೆಸಿ ಅದು ಎಲ್ಲಿಗೆ ಬಂದರೂ ಬೆಲೆ ಏರಿಕೆ ತಲೆನೋವು ತಟ್ಟೋದೆ ಜನಸಾಮಾನ್ಯರಿಗೆ. ಬೆಲೆ ಏರಿಕೆ ಬಿಸಿಯಿಂದ ತಲೆನೋವು ಅನುಭವಿಸ್ತಿರುವಾಗಲೇ ಮತ್ತೊಂದು ತಲೆನೋವು ಕೊಟ್ಟಿದ್ದು ಏನು ಗೊತ್ತಾ? ಪೆಟ್ರೋಲ್ ಬೆಲೆ ಏರಿಕೆ ಮಾಡಿ. ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದ್ದೆ ತಡ ಜನ ಇದರ ತಲೆನೋವು ತಾಳೋಕ್ಕಾಗದೆ UPA ಸರ್ಕಾರಕ್ಕೆ ಶಾಪ ಹಾಕಿದ್ದ ಅಷ್ಟೇಷ್ಟಲ್ಲ. ಯಾಕಂತೀರಾ? ಅತ್ತ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ಸಾಲು ಸಾಲು ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರಿಗೆ ಅದಾಗಲೇ ತಲೆನೋವು ತಟ್ಟಾಗಿತ್ತು. ಈಗ ಪೆಟ್ರೋಲ್ನ ಬೆಲೆಯನ್ನೂ ಜಾಸ್ತಿ ಮಾಡಿ ಮತ್ತಷ್ಟು ತಲೆನೋವು ಅನುಭವಿಸುವಂತೆ ಮಾಡಲಾಯಿತು. ಈ ನಡುವೆ ಹಂತವಾಗಿ LPG ಗ್ಯಾಸ್ ಮೇಲೆ ಕೊಡಲಾಗ್ತಿರುವ ಸಬ್ಸಿಡಿಯನ್ನ ಕಡಿತ ಮಾಡೋ ದೊಡ್ಡ ತಲೆನೋವಿನ ಬಾಂಬ್ ಹಾಕಿದ್ದು ಕೇಂದ್ರ ಸರ್ಕಾರದ ಮಹತ್ವದ ತಲೆನೋವು ಬಾಂಬ್ಗಳಲ್ಲಿ ಒಂದು. ಈ ತಲೆನೋವಿನ ಬಾಂಬ್ಗೆ ರಾಷ್ಟ್ರದ ಕೋಟ್ಯಂತರ ಜನ ತತ್ತರಿಸಿ ಹೋದ್ರು. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರ್ಕೊಳ್ಳೋ ಜನರನ್ನ ಹಿಡಿಯಲಾಗದೆ ಒದ್ದಾಡ್ತಿರುವ ಸರ್ಕಾರಕ್ಕೆ ಅದು ಯಾವ ಎಡವಟ್ಟು ವ್ಯಕ್ತಿ ಐಡಿಯಾ ಕೊಟ್ಟನೋ ಗೊತ್ತಿಲ್ಲ. ಅಂತೂ ಸಬ್ಸಿಡಿ ಹಣ ಕಟ್ ಮಾಡ್ತೀವಿ ಅಂತ ಹೇಳಿ ಹೊಸ ತಲೆನೋವನ್ನ ಕೊಡುಗೆಯಾಗಿ ಕೊಡ್ತು UPA ಸರ್ಕಾರ. ಇದಾದ ನಂತರ ಮತ್ತೊಂದು ತಲೆನೋವು ತಂದಿದ್ದು
ಸಿಲಿಂಡರ್ಗಳನ್ನು ಕೊಡೋದ್ರಲ್ಲೂ ಕಂಜೂಸ್ ಬುದ್ಧಿ ತೋರಿಸೋ ಮೂಲಕ ವರ್ಷಕ್ಕೆ 9 ಸಿಲಿಂಡರ್ ಕೊಡ್ತೀವಿ, ಆ ನಂತರ ಸಬ್ಸಿಡಿನೇ ಕೊಡಲ್ಲ ಅಂತ ಹೇಳಿ ಇನ್ನಷ್ಟು ತಲೆನೋವು ಕೊಡ್ತು ಸರ್ಕಾರ. ಸಾಲದಕ್ಕೆ ಈ ತಲೆನೋವಿನ ಜೊತೆ ಯಾವುದೋ ಆಧಾರವಿಲ್ಲದೆ ಸೊರಗ್ತಿರುವ ನಿರಾಧಾರವಾಗಿರುವ ಆಧಾರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಮಾತ್ರ ಗ್ಯಾಸ್ ಸಿಗುತ್ತೆ ಅಂತ ಹೇಳಿ ಇನ್ನು ತಲೆನೋವನ್ನು ಜಾಸ್ತಿ ಮಾಡಿದ್ರು ಕೇಂದ್ರ ಸರ್ಕಾರದವರು. ಅಲ್ಲ ಸ್ವಾಮಿ, ಓಟ್ ಹಾಕಿ ನಿಮ್ಮನ್ನು ಗೆಲ್ಲಿಸಿ ತಲೆನೋವು ತಂದುಕೊಳ್ಳೋ ಸ್ಥಿತಿ ನಮಗೆ ಬೇಕಾಗಿತ್ತಾ ಅಂತ ಜನ ನಡುಬೀದಿಯಲ್ಲಿ ನಿಂತು ತಲೆ ಹಿಡ್ಕೊಂಡು ಬೊಬ್ಬೆ ಹಾಕೋ ಸ್ಥಿತಿ ಈಗ ಬಂದಿದೆ. ಇದೇನಪ್ಪ ಇದು 2013ರಲ್ಲಿ ಬೆಲೆ ಏರಿಕೆ ಮಾಡಿರೋ ಲಿಸ್ಟ್ ನೋಡಿದ್ರೇನೆ ತಲೆನೋವು ಶುರು ಆಗ್ತಾ ಇದೆ. ಇನ್ನು ಇದನ್ನ ಅನುಭವಿಸಿದವರಿಗೆ ಹೇಗಾಗಿರ್ಬೇಡ. ಎಂತಹ ಇನ್ನೂ ಅನೇಕ ತಲೆನೋವು ಸುದ್ದಿಗಳು ನಿಮಗೋಸ್ಕರ ತಂದು ನಾಳೆ ಮತ್ತಷ್ಟು ತಲೆ ತಿನ್ನೋ ಐಡಿಯಾ ನಮಗಂತೂ ಇದೆ. ಕಾಯ್ತಿರಲ್ಲ? ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.